ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ನಾನು ವಿಡಿಯೋದ ತಮ್ನೇನಲ್ಲಿ ಏನು ತಿಳಿಸಿದ್ದೀನಿ ಅದು 100% ನಿಜ. ಅದಕ್ಕೆಲ್ಲ ನಾನು ಪ್ರೂಫ್ ಸಮೇತನೇ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ವಿಡಿಯೋನ ಮುಂದುವರಿಸೋಣ. ನಾನು ನಿಮಗೆ ತಮ್ನೇನಲ್ಲಿ ಏನು ಪ್ರಾಮಿಸ್ ಮಾಡಿದ್ದೀನಿ ಅದು ನಿಜ. ಎಲ್ಲ ನಾಣ್ಯಗಳಿಗೂ ಲಕ್ಷ ಬೆಲೆ ಇಲ್ಲ. ಆದರೆ ಕೆಲವೊಂದು ರೇರ್ ನಾಣ್ಯಗಳು, ರೇರ್ ಕ್ಯಾಟಗರಿಯ ನಾಣ್ಯಗಳು, ಅದರಲ್ಲಿ ಕೆಲವೊಂದು ಮಿಂಟ್ ಮಾರ್ಕ್ಗಳು, ಅದೇ ಕೆಲವೊಂದು ಇಯರ್ಗಳು, ಇವುಗಳಿಗೆ ಮಾತ್ರ, ಈ ಕೆಲವೊಂದು ನಾಣ್ಯಗಳಿಗೆ ಮಾತ್ರ ಲಕ್ಷ ಬೆಲೆ ಇರುವಂಥದ್ದು. ಅವು ಎಲ್ಲವೂ ಕೂಡ ಸಾಮಾನ್ಯ ಸರ್ಕ್ಯುಲೇಷನ್ನಲ್ಲಿ ನಿಮ್ಮ ಬಳಿಯಲ್ಲೇ ಇರಬಹುದು, ಹೇಳೋಕ್ಕಾಗೋದಿಲ್ಲ. ಆದರೆ ಆ ಮಿಂಟ್ ಮಾರ್ಕ್ಗಳನ್ನು ಗುರುತಿಸೋದು ಹೇಗೆ, ಮತ್ತೆ ಯಾವ ನಾಣ್ಯಗಳಿಗೆ ಲಕ್ಷ ಬೆಲೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪ್ರೂಫ್ ನೋಡಿ ಆಮೇಲೆ ಕಾಮೆಂಟ್ ಮಾಡಿ ನಿಮ್ಮ ಹತ್ರ ಯಾವ ನಾಣ್ಯದ ಯಾವ ಮಿಂಟ್ ಮಾರ್ಕ್ ಇದೆ ಅಂತ. ನಾನು ಅದರ ಬೆಲೆಯನ್ನು ಕಾಮೆಂಟ್ನಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಈಗ ಮೊದಲನೇದಾಗಿ ಪೆನ್ನು ಮತ್ತೆ ಬುಕ್ನ ತಗೊಳ್ಳಿ. ಯಾವ ನಾಣ್ಯ, ಯಾವ ಇಯರ್, ಯಾವ ಮಿಂಟ್ ಮಾರ್ಕ್ ಅಂತ ಕ್ಲಿಯರ್ ಆಗಿ ಬರ್ಕೊಂಬಿಡಿ ಫಸ್ಟ್ ಏನೇನೆ. ಅದು ನಿಮ್ಮ ಹತ್ರ ಇದೆಯಾ ಅಂತ ಆಮೇಲೆ ಹುಡುಕೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಏನು ನೋಡ್ತಾ ಇದ್ದೀರಾ, ಇದು 1 ರೂಪಾಯಿನ ರಾಜಾ ಕಾಯಿನ್ ಅಂತ ಕರೀತಾರೆ. ನೀವು ನೋಡ್ತಾ ಇರೋದಂಥದ್ದು 1983ರ ಮುಂಬೈ ಮಿಂಟ್ನ ನಾಣ್ಯ. ಅದೇ ಏನಾದರೂ 1983ರಲ್ಲಿ ನಿಮಗೆ ಹೈದರಾಬಾದ್ ಮಿಂಟ್ ಇಂದ ಈ ನಾಣ್ಯ ಇದ್ದಿದ್ರೆ, ಅಂದ್ರೆ ಇಲ್ಲಿ ಡಾಟ್ ನಿಮಗೆ ಡಾಟ್ ತರ ಏನು ಕಾಣ್ತಾ ಇದೆ, ಆಕ್ಚುಲಿ ಡೈಮಂಡ್ ಶೇಪು, ಅಲ್ಲಿ ಸ್ಟಾರ್ ಮಿಂಟ್ ಇದ್ದಿದ್ರೆ, ಸ್ಟಾರ್ ಮಾರ್ಕ್ ಇದ್ದಿದ್ರೆ ನೋಡಿ ನಿಮ್ಗೆ ತೋರಿಸ್ತೇನೆ. ಎಕ್ಸ್ಟ್ರೀಮ್ಲಿ ರೇರ್, ಅಂದ್ರೆ ಇದರ ಬೆಲೆ ಲಕ್ಷಗಳಿಗಿಂತ ಹೆಚ್ಚಿನ ಬೆಲೆ ಇರುವಂತದ್ದು. ಅದೇ ರೀತಿ ಇಲ್ಲಿ 1983 ಬಾಂಬೆ ಮಿಂಟ್ ಇದೆಯಲ್ಲ, ಅದ್ರ ಬದಲು 1982 ಅಂತ ಇದ್ದು, ಕರೆಕ್ಟಾಗಿ ಬರ್ಕೊಳ್ಳಿ. 1982ರ ಬಾಂಬೆ ಮಿಂಟು, 1983ರ ಹೈದರಾಬಾದ್ ಮಿಂಟು ಸ್ಟಾರ್ ಮಾರ್ಕ್ ಇರುತ್ತೆ, ಬಾಂಬೆ ಮಿಂಟು ಡೈಮಂಡ್ ಶೇಪ್ ಇರುತ್ತೆ. ಇಲ್ಲಿ 1982 ಅಂತ ಇದ್ದು ಇದೇ ಮಿಂಟ್ ಮಾರ್ಕ್ ಇದ್ರೆ ಅದಕ್ಕೂ ಕೂಡ ನೋಡಿ 18,000 ರೂಪಾಯಲ್ಲಿ ಶುರುವಾದ್ರೆ, ಈ ಕಂಡೀಷನ್ ಇದ್ರೂ 18ರಿಂದ 20,000 ರೂಪಾಯಿ ಇರ್ತಾ ಇತ್ತು. UNC ಕಂಡೀಷನ್ ಇತ್ತು ಅಂದ್ರೆ ಎಕ್ಸ್ಟ್ರೀಮ್ಲಿ ರೇರ್, ಅದಕ್ಕೂ ಕೂಡ ಲಕ್ಷ ಬೆಲೆ ಇರುವಂತದ್ದು. ಇದು ನಿಜ. ಅದೇ ರೀತಿ ಇದೇ ಕಾಯಿನ್ನ 1991ರ ನೋಡ್ತಾ ಇದೀರ ಇಲ್ಲಿ, ಇದೇ ಕಾಯಿನ್ನ 1991ರ ನೋಯ್ಡಾ ಮಿಂಟ್ ನಾಣ್ಯ ಇದ್ರು ಕೂಡ ಅಷ್ಟೇ ಎಕ್ಸ್ಟ್ರೀಮ್ಲಿ ರೇರ್ ಇರುವಂತದ್ದು. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ನಾಣ್ಯದಲ್ಲಿ ಮೂರು ಇಂಪಾರ್ಟೆಂಟ್ ಇರುವಂತದ್ದು. ಮೂರು ಯಾವ್ಯಾವುದು? 1982ರ ಬಾಂಬೆ ಮಿಂಟು, ಅದೇ ರೀತಿ 1983ರ ಹೈದರಾಬಾದ್ ಮಿಂಟು, ಮತ್ತೆ 1991ರ ನೋಯ್ಡಾ ಮಿಂಟ್ ಅಂದ್ರೆ ದೊಡ್ಡದಾಗಿ ಡಾಟ್ ಇರುತ್ತೆ. ಸೊ ಈ ಎಲ್ಲ ನಾಣ್ಯಗಳು ತುಂಬಾ ಇಂಪಾರ್ಟೆಂಟು. ಉಳಿದಂತೆ ಎಲ್ಲ ನೋಡಿ, ಇಲ್ಲಿ ಎಷ್ಟೊಂದು ನಾಣ್ಯಗಳಿರುವಂಥದ್ದು, ಬೇರೆ ಇಯರ್ನ ನಾಣ್ಯಗಳು, ಇದೇ ನಾಣ್ಯಗಳು. ಸೊ ಇವೆಲ್ಲವೂ ಕೂಡ ನಾರ್ಮಲ್. ಕೆಲವೊಂದು 5 ರೂಪಾಯಿ ಕೂಡ ಇರುವಂತದ್ದು. ಈ ತರದ ನಾಣ್ಯಗಳು 1985ರ ಎಚ್ ಮಿಂಟ್ನ ನಾಣ್ಯ, ಎಚ್ ಮಿಂಟ್ ಮಾರ್ಕ್ ಇರುತ್ತೆ, ಅದು ಕೂಡ ತುಂಬಾ ಕಾಮನ್ ನಾಣ್ಯ. ಅದು ನಿಮ್ಮ ಬಳಿಯಲ್ಲಿ ಕಾಮನ್ ಆಗಿ ಸಿಕ್ಬಿಡುತ್ತೆ. ಆದ್ರೆ ಈ ತರದ ನಾಣ್ಯಗಳನ್ನ ಗುರುತಿಸೋದನ್ನ ಕಲ್ತ್ಕೊಳ್ಳಿ. ಸೊ ನಿಮ್ಮ ಹತ್ರ ಏನಾದ್ರು ಇತ್ತು ಅಂದ್ರೆ ಕಾಮೆಂಟ್ ಮಾಡಿ. ನೋಡಿ, ಇದು ಮತ್ತೊಂದು ನಾಣ್ಯ. ಇದಕ್ಕೂ ಕೂಡ ಸುಮಾರು UNC ಕಂಡೀಷನ್ ಇತ್ತು, ಒರಿಜಿನಲ್ ನಾಣ್ಯ ಇತ್ತು ಅಂದ್ರೆ 8 ಲಕ್ಷ ರೂಪಾಯಿ ಬೆಲೆ ಇರುವಂತದ್ದು. ಇದು 100% ನಿಜ. ಪ್ರೂಫ್ ನೋಡ್ಬಿಡಿ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು 1939 ಈ ತರನೇ ಇರುತ್ತೆ. ಹಿಂದೆ ಜಾರ್ಜ್ 6 ಇವರ ಭಾವಚಿತ್ರ ಇರುವಂತದ್ದು. ಸೊ ನೋಡಿ, ಫೈನ್ ಕಂಡೀಷನ್ ಅಲ್ಲೇ 3 ಲಕ್ಷ ಇರುವಂತದ್ದು. ವೆರಿ ಫೈನ್ ಇತ್ತು ಅಂದ್ರೆ 3.5 ಲಕ್ಷ, ಎಕ್ಸ್ಟ್ರಾ ಫೈನ್ ಇತ್ತು ಅಂದ್ರೆ 4.5 ಲಕ್ಷ, UNC ಇತ್ತು ಅಂದ್ರೆ 8 ಲಕ್ಷ ರೂಪಾಯಿ. ನೋಡ್ಬೋದು, ಇದು ಪ್ಯೂರ್ ಸಿಲ್ವರ್ ಕಾಯಿನು, 11.66 ಗ್ರಾಮ್ ಇರುವಂತದ್ದು. ಕರೆಕ್ಟಾಗಿ ನೋಡ್ಕೊಂಬಿಡಿ, ಇದೇ ನಾಣ್ಯ ಅದು. ಈ ಸ್ವಲ್ಪ ನನಗೂ ಇದು ಒರಿಜಿನಾಲಿಟಿ ಬಗ್ಗೆ ಡೌಟ್ ಇದೆ, ಇರಲಿ. ಈ ತರ ಇರುತ್ತೆ ನಾಣ್ಯ. 1939 ಅಂತ ಇರಬೇಕು, ವಿತೌಟ್ ಮಿಂಟ್ ಮಾರ್ಕ್, ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರಬಾರ್ದು. ಆ ಒಂದು ನಾಣ್ಯಕ್ಕೆ ಎಷ್ಟಿರುತ್ತೆ? 8 ಲಕ್ಷ ರೂಪಾಯಿ UNC ಕಂಡೀಷನ್ ಇರುವಂತದ್ದು. ಸೊ ಮೂರನೇ ನಾಣ್ಯ ಈ ಕ್ವೀನ್ ವಿಕ್ಟೋರಿಯಾ ಅವರ 1862ರ ಬೆಳ್ಳಿ ನಾಣ್ಯ. ಇದು ಕೂಡ ಸಿಲ್ವರ್ ನಾಣ್ಯ, ಕಂಪ್ಲೀಟ್ ಸಿಲ್ವರ್ ನಾಣ್ಯ. ಇದು ಕೂಡ ಸೇಮ್ 11.66 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿರುವಂತದ್ದು, ಸಿಲ್ವರ್ ನಿಂದ ಮಾಡಿರುವಂತದ್ದು. ನೋಡ್ತಾ ಇದ್ರೆ ಇದೇ ನಾಣ್ಯ 1862 ಅಂತ ಇರಬೇಕು. 1862 ನೋಡಿ, 1862 ಈಗ ಬರೋದಾದ್ರೆ ನೋಡಿ, ಇಲ್ಲಿದೆ. ಇದರಲ್ಲಿ ತುಂಬಾ ವೆರೈಟಿ ಇರುವಂತದ್ದು. ಆ ವೆರೈಟಿಯಲ್ಲಿ ಯಾವ ವೆರೈಟಿಗೆ ಬೆಲೆ ಇದೆ ಅಂತ ನೋಡ್ಕೊಳ್ಬೇಕು. ನೋಡಿ, 1862 ಬಾಟಮ್ ಅಲ್ಲಿ, ಅಂದ್ರೆ ನೋಡಿ, ಬಾಟಮ್ ಅಂದ್ರೆ ಈ ನಾಣ್ಯದ ಕೆಳಗಡೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ 1862 ಕೆಳಗಡೆ ಎಷ್ಟು ಡಾಟ್ ಇರಬೇಕು ಅಂದ್ರೆ 8 ಡಾಟ್ ಇರಬೇಕು. 8ರಿಂದ 9 ಡಾಟ್ ಇತ್ತು ಅಂದ್ರೆ ನೋಡಿ ಎಷ್ಟಿದೆ ವ್ಯಾಲ್ಯೂ. ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಲ್ಲೇ 35,000 ಇರುವಂಥದ್ದು. UNC ಕಂಡೀಷನ್ ಇತ್ತು ಅಂದ್ರೆ ಅದು ಎಕ್ಸ್ಟ್ರೀಮ್ಲಿ ರೇರ್ ಅಂತ.
11 12 ಡಾಟ್ಸ್ ಇತ್ತು ಅಂದ್ರೆ ಅದು ಕೂಡ 10 ಇಂದ 15 ಸಾವಿರ ಇರುತ್ತೆ. ನೋಡಿ ಇಲ್ಲಿ ಏನ್ ಕಾಣಿಸ್ತಿದೆ ಫ್ಲವರ್ ಡಿಸೈನ್ ನಿಮ್ಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಡಾಟ್ಗಳು ಇರ್ತವೆ, ಸಣ್ಣ ಡಾಟ್, ಚಿಕ್ಕ ಡಾಟ್ ಇರುತ್ತೆ. ಅದು ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ 3 4 ಇವೆಲ್ಲ ಇತ್ತು ಅಂದ್ರೆ ಕಾಮನ್. ಇದು ನನ್ನಲ್ಲಿ ಯಾವುದೇ ಡಾಟ್ ಇಲ್ಲ, ಇದರ ಅರ್ಥ ಇದು ನಾರ್ಮಲ್ ನಾಣ್ಯ ಅಂತ, ನಾರ್ಮಲ್ ಸಿಲ್ವರ್ ನಾಣ್ಯ ಅಂತ. 2 ವರ್ಷ ಇದು UNC ಕಂಡೀಷನ್ ಆಗಿರೋದ್ರಿಂದ ಸುಮಾರು 2,500 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು, 2,500 ರೂಪಾಯಿ 3,000 ರೂಪಾಯಿ. ಅದೇ ನಿಮ್ಗೆ ಏನಾದ್ರು ಕರೆಕ್ಟಾಗಿ 8 ಡಾಟು ಅಥವಾ 9 ಡಾಟ್ ಇತ್ತು ಅಂದ್ರೆ ನೋಡ್ಬೋದು ನೀವು. ಕರೆಕ್ಟಾಗಿ ಪ್ರೂಫ್ ತೋರಿಸ್ತಾ ಇದ್ದೀನಿ. 35,000 ರೂಪಾಯಿ ಎಕ್ಸ್ಟ್ರಾ ಫೈನ್. ಶುರುನೇ 15,000 ರೂಪಾಯಿ, ಎಷ್ಟೇ ಹಳೆ ಕಾಯಿನ್ ಆದ್ರೂ 15,000 ರೂಪಾಯಿ. ರೇರಿಟಿ ನೋಡ್ಬೋದು, ಎಕ್ಸ್ಟ್ರೀಮ್ಲಿ ರೇರ್. ಎಕ್ಸ್ ಅಂದ್ರೆ ಏನು, ಎಕ್ಸ್ಟ್ರೀಮ್ಲಿ ರೇರ್ ಅಂತ ನೋಡ್ಬೋದು. ಈ ನಾಣ್ಯಗಳು ನಿಮ್ಮ ಹತ್ರ ಇತ್ತು ಅಂದ್ರೆ ನೋಡ್ಕೊಳ್ಳಿ ಎಷ್ಟು ಡಾಟ್ ಇದೆ ಅನ್ನೋದು ಮೇಲೆ ಇದರ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಸೊ ಈಗ ಮುಂದಿನ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇದು ಮತ್ತೊಂದು ನಾಣ್ಯ ನೋಡ್ಬೋದು, 2 ಆನಾಸ್ ಅಂತ ಇರುವಂತದ್ದು. 1954 ಅಂದ್ರೆ ಸ್ವಾತಂತ್ರ್ಯದ ನಂತರ, ರಿಪಬ್ಲಿಕ್ ಆಫ್ ಇಂಡಿಯಾದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರವೇ ಈ ನಾಣ್ಯಗಳು ಮುದ್ರಿತವಾಗಿರುವಂತದ್ದು. ಇಲ್ಲೇನು 1954 ಅಂತ ಇದೆ, ಇಲ್ಲಿ ಇನ್ನೊಂದು ನಾಣ್ಯ ಇರುವಂತದ್ದು ನೋಡಿ 1950. ಎಲ್ಲವೂ ಕೂಡ ಬಾಂಬೆ ಮಿಂಟ್. ನೀವು ಮಿಂಟ್ ಬಾರ್ ಬಗ್ಗೆ ತಲೆ ಕಟ್ಕೊಳ್ಳೋದೇ ಬೇಕಲ್ಲ, ಸಿಂಗಲ್ ಮಿಂಟ್ ನಾಣ್ಯಗಳು. ಈ 1954 ಜಾಗದಲ್ಲಿ 1955 ಅಂತ ಇತ್ತು ಅಂದ್ರೆ ನೀವು ನೋಡ್ಬೋದು ಇಲ್ಲಿ 1954 ಎಲ್ಲವೂ 2,500 ರೂಪಾಯಿ. ಇದು ಈ ಕಂಡೀಷನ್ 300-400 ರೂಪಾಯಿ ಇರುತ್ತೆ ಅಷ್ಟೇ. 1955 ಅಂತ ಇರಬೇಕು, 54 ಬದಲು 55 ಅಂತ ಇರಬೇಕು. ಶುರುನೇ 10,000 ರೂಪಾಯಿ, 10,000 ರೂಪಾಯಿ ನಾಣ್ಯ. ಒರಿಜಿನಲ್ ನಾಣ್ಯ ಆಯ್ತು ಅಂದ್ರೆ ಇಷ್ಟೇ ಹಳೇದಾದ್ರೂ ಕೂಡ 10,000 ರೂಪಾಯಿ. UNC ಕಂಡೀಷನ್ ಇತ್ತು ಅಂದ್ರೆ ನೋಡ್ಬೋದು 1 ಲಕ್ಷ ಇರುವಂತದ್ದು, ಎಕ್ಸ್ಟ್ರೀಮ್ಲಿ ರೇರ್. 1 ಎಲ್ಲ ಅಂದ್ರೆ ಏನು, 1 ಲಕ್ಷ ಅಂತ ನೋಡಿ. 1955 ಅಂತ ಇರಬೇಕು. ಸೊ ಎಲ್ಲ ನಾಣ್ಯಗಳಿಗೂ ನಾನು ಪ್ರೂಫ್ ತೋರಿಸಿ ಮಾತಾಡಿದ್ದೇನೆ. ಕರೆಕ್ಟಾಗಿ ಬರ್ಕೊಂಡಿದ್ದೀರಾ ಅನ್ಸುತ್ತೆ. ಬರ್ಕೊಂಡಿಲ್ಲ ಅಂದ್ರೆ ಮತ್ತೊಂದ್ಸತಿ ವಿಡಿಯೋನ ನೋಡಿ ಶುರುವಿಂದ ಕೊನೆವರೆಗೂ ಯಾವ ನಾಣ್ಯದ ಯಾವ ಮಿಂಟ್ ಮಾರ್ಕು ಯಾವ ಇಯರ್ ಇದನ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಹುಡ್ಕೋದಕ್ಕೆ ಶುರು ಮಾಡಿ. ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಸಿಗ್ಲಿಲ್ಲ ಅಂದ್ರೆ ಕಳ್ಕೊಳೋದೇನು ಇಲ್ಲ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ವಿಡಿಯೋನ ಹೈಪ್ ಮಾಡಿ.